ಆಟವನ್ನು ನಾವು ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ನಾವು ಅಷ್ಟು ಕಷ್ಟಪಟ್ಟು ದೂರದಿಂದ ಬಂದ್ವಿ, ಒಂದು 5 ನಿಮಿಷನೂ ದೇವರೆದುರಿಗೆ ನಿಲ್ಲಿಸಲಿಲ್ಲ. ಹತ್ತಿರ ಹೋಗೋದಕ್ಕೇನೆ ತಳ್ತಾ ಇದ್ರು. ತಿಳಿಯದೋ ನಿನ್ನಾಟ ತಿರುಪತಿ ವೆಂಕಟ, ಇದು ಒಂದೇ ದೇವರ ಆಟ ಅಂತ ತಿಳ್ಕೋಬೇಡ್ರಿ. ನಿಜ, ದೇವರ ಎದುರಿಗೆ ಒಂದು ಕ್ಷಣವೂ ನಾವು ನಿಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ. ಅಷ್ಟೂ ದೇವರು ನಮಗಾಗಿ ಅವಕಾಶ ಕೊಡಬಾರದೆ ಅಂತ ನಿಮಗೆ ಅನಿಸ್ಬೋದು. ಆದರೆ ದೇವರು ತಿರುಗಿ ನಿಮಗೊಂದು ಸವಾಲು ಹಾಕಿದರೆ ತಲೆ ಕೆಳಗೆ ಹಾಕಿದವರಿಗೆ ಮೇಲೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸವಾಲು ಹಾಕ್ತಾನೆ ದೇವರು. ನೀವು ಯಾವಾಗೋ ಒಂದ್ಸಲ ದೇವರ ದರ್ಶನಕ್ಕೆ ಬಂದದ್ದಕ್ಕೆ ದೇವರು ನಿಮ್ಮ ಎದುರಿಗೆ ನಿಂದಿರ್ಸ್ಕೊಂಡು ಕೂಡಬೇಕು ಅಂತ ನಿಮಗೆ ಅಪೇಕ್ಷೆ ಇದೆ. ದೇವರು 24 ಗಂಟೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ, ಈ ಜನ್ಮ ಅಲ್ಲ, ಹೋದ ಜನ್ಮ ಅಲ್ಲ, ಅದರ ಹಿಂದಿನ ಜನ್ಮ ಅಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಪ್ರತಿಯೊಬ್ಬ ಜೀವನ ರಕ್ಷಣೆಗೆ ಅವರವರ ಜೀವ ಸ್ವರೂಪದೊಳಗೇ ಇದ್ದು ಅವರಿಗೆ ಬೇಕಾದ ಜ್ಞಾನ, ಇಚ್ಛಾ, ಪ್ರಯತ್ನಾದಿಗಳನ್ನೆಲ್ಲ ಕೊಡ್ತಾ ಅವರ ಲಿಂಗದೇಹ, ಅವರ ಸ್ಥೂಲ ದೇಹ ಎಲ್ಲವನ್ನೂ ನಿಯಮನ ಮಾಡುತ್ತಾ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನಸ್ಸು, ಅವನಿಗೆ ಬೇಕಾದ ಆಹಾರ, ಅವನಿಗೆ ಬೇಕಾದಂತಹ ಬಂಧು ಬಳಗ, ಪ್ರೀತಿ, ವಿಶ್ವಾಸ, ಏನೇನು ಬೇಕೋ ಎಲ್ಲವನ್ನೂ ಕೊಡ್ತಾ ಕೊಡ್ತಾ ಅವನು ಯಾವುದೇ ಜನ್ಮದಲ್ಲಿರ್ಬೋದು. ಅವನು ಮಾನವನಾಗಿರಬಹುದು, ಪಶು ಆಗಿರಬಹುದು, ಕ್ರಿಮಿ ಕೀಟ ಆಗಿರಬಹುದು, ಕಾಣುವ ಪ್ರಾಣಿ, ಕಾಣದ ಸೂಕ್ಷ್ಮ ಪ್ರಾಣಿ ಆಗಿರ್ಬೋದು. ಅಂಥದಕ್ಕೆ ಕೊಡೋದು ಬಹಳ ಕಷ್ಟ. ಇಷ್ಟು ಜನ ಬಂದಿದ್ದೀರಿ, ಎಲ್ಲರಿಗೂ ಊಟಕ್ಕೆ ಹಾಕೊಂಡ್ರೆ ಬರಬರ ಕೊಟ್ರಿ ಸಾಲಾಗಿ ಎಲ್ಲರಿಗೂ ಬಡಿಸಿ ಊಟಕ್ಕೆ ಹಾಕ್ಬೋದು. ಇಲ್ಲೇನೇನೋ ಸಣ್ಣ 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 ಕಣ್ಣಿಗೆ ಕಾಣದ ಕ್ರಿಮಿ ಕೀಟ ಎಲ್ಲ ಇವೆ. ಎಷ್ಟು ಜನ ವಾಲಂಟಿಯರ್ಸ್ ಬಂದಿದ್ದೀರಿ, ಇಲ್ಲಿ ಬಂದು ನಿಲ್ಲಿ ಸ್ಟೇಜ್ ಮೇಲೆ. ನಾನು ಹೇಳ್ತೇನೆ, ಇವರಿಗೆಲ್ಲ ಊಟಕ್ಕೆ ಹಾಕಿದ್ದೀರಿ ಸಾಕು. ಇಲ್ಲಿರುವಂತಹ ಎಲ್ಲ ಕ್ರಿಮಿಕೀಟಗಳೇನಿವೆ ಅವುಗಳನ್ನೆಲ್ಲ ಕೂಡಿಸಿ ಚೆನ್ನಾಗಿ ಉಪಚಾರ ಮಾಡ್ರಿ, ಮಾತಾಡಿಸ್ರಿ, ಅವ್ರಿಗೇನು ಬೇಕೋ ಕೇಳ್ರಿ ಅಂತ ಹೇಳ್ತೇನೆ. ಒಬ್ಬರು ಮಾಡಿಸ್ಲಿಕ್ಕೆ ಬಂದ್ರೆ ನೋಡೋ ಯಾರಿದ್ದೀರಿ ಗಂಡಸರು? ಸುಲಭನ ಅದು ಮಾಡೋದು? ಭಗವಂತನ ಈ ರಾಜ್ಯದೊಳಗೆ ಒಂದು ಅಮೀಬಾದಿಂದ ಆರಂಭ ಮಾಡಿಕೊಂಡು ಡೈನೋಸಾರದವರೆಗೆ ಇರಬಹುದು, ಒಂದು ತೃಣ ಜೀವವನ್ನು ಆರಂಭ ಮಾಡಿಕೊಂಡು ಬ್ರಹ್ಮದೇವರವರೆಗೆ ಪ್ರತಿಯೊಬ್ಬ ಜೀವನಿಗೂ ಅವನವನಿಗೆ ಬೇಕಾದಂತಹ ಆಹಾರ, ಅವನವನಿಗೆ ಬೇಕಾದ ವಿಹಾರ, ಅವನಿಗೆ ಬೇಕಾದಂತಹ ಪರಿಸರ ಎಲ್ಲವನ್ನೂ ಕೊಟ್ಟು ಅವರನ್ನು ರಕ್ಷಣೆ ಮಾಡುತ್ತಾನೆ. 1 ದಿನ ಅಲ್ಲ, 2 ದಿನ ಅಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ. ಇಷ್ಟು ಮಾಡುವ ದೇವರಿಗಾಗಿ ದಿನದೊಳಗೆ ನಿಮ್ಮ ನಿಮ್ಮ ಮನೆಯೊಳಗೆ ನೀವು ಎಷ್ಟು ಹೊತ್ತು ನನಗಾಗಿ ಹಾಕ್ತೀರಿ ಅಂತ ದೇವರ ತಿರುಗಿ ಪ್ರಶ್ನೆ ಕೇಳ್ತಾನೆ. ಈಗ ಬಂದ ಮಾತ್ರಕ್ಕೆ ನಾನು ಎಲ್ಲ ಬಿಟ್ಟು ನೀವನ್ನೊಬ್ಬನ್ನೇ ನಿಂದಿರಿಸಿಕೊಂಡು ನೋಡಬೇಕು, ತೋರಿಸ್ಬೇಕು ಅಂತಂತೀಯಲ್ಲ, ನೀನು ಎಷ್ಟು ಹೊತ್ತು ನನ್ನ ಸ್ಮರಣೆಯನ್ನು ನಿತ್ಯದಲ್ಲಿ ಮಾಡ್ತೀಯ ಹೇಳು? ನನ್ನ ಹಾಡು ಹೇಳ್ತೀಯ, ನನ್ನ ಸ್ತೋತ್ರಗಳನ್ನು ಹೇಳ್ತೀಯ, ನನ್ನ ಶಾಸ್ತ್ರಗಳ ಶ್ರವಣ ಮಾಡ್ತೀಯ, ನನ್ನ ಧ್ಯಾನವನ್ನು ಮಾಡ್ತೀಯ ಹೇಳು? ನನಗಾಗಿ ನೀನು ಸಮಯವನ್ನು ಮೀಸಲಿಟ್ಟರೆ ನಿನಗಾಗಿ ನಾನು ಸಮಯವನ್ನು ಮೀಸಲಿಡ್ತೇನೆ ಅಂತಾನೆ ದೇವರು. ಅಷ್ಟು ಸಮಯವನ್ನು ಮೀಸಲಿಟ್ಟೇ ಇಡ್ತಾನೆ. ನೀವಿಷ್ಟು ಭಕ್ತಿಯಿಂದ ಕಷ್ಟಪಟ್ಟು ಮೆಟ್ಟಲೋತ್ಸವ ಮಾಡಿಕೊಂಡು ಹೋಗ್ತೀರಿ ಅನ್ನೋದಕ್ಕಾಗೇನೆ ಬೇರೆ ಯಾರಿಗೂ ಸಿಗದೇ ಇರೋ ಹಾಗೆ ನಿಮಗೆ ಸುಲಭವಾಗಿ ದರ್ಶನದ ವ್ಯವಸ್ಥೆಯನ್ನು ದೇವರು ಮಾಡಿದ್ದೇಕೆ? ಅದು ಪ್ರೀತಿಯಿಂದ, ಅದು ದೇವರ ಅನುಗ್ರಹದಿಂದಲೇ ನಿಮಗೆ ಸಿಕ್ಕದ್ದು. ಆದರೆ ಇನ್ನೂ ವಿಶೇಷವಾಗಿ ಭಗವಂತನ ಅನುಗ್ರಹವಾಗಬೇಕಾದರೆ ನಮ್ಮ ಸಾಧನೆ ಇನ್ನೂ ಬೆಳೆಯಬೇಕು. ಈ ಮೆಟ್ಟಲುಗಳನ್ನು ಹತ್ತಿದರೆ ಸಾಲದು, ನಿಜವಾದ ಸಾಧನೆಯ ಮೆಟ್ಟಲುಗಳನ್ನು ನಾವು ಹತ್ತಿದಾಗ ದೇವರು ನಮ್ಮನ್ನು ನಿಶ್ಚಿತವಾಗಿಯೂ ಹತ್ತಿರ ಕರೆದುಕೊಳ್ತಾನೆ, ತನ್ನ ದರ್ಶನವನ್ನು ಕೊಡ್ತಾನೆ, ಪರಮಾನುಗ್ರಹವನ್ನು ಮಾಡಿ ಸಕಲ ಇಷ್ಟಾರ್ಥಗಳ ವೃಷ್ಟಿಯನ್ನು ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ, ತಿಳಿಸು ನಿನ್ನಾಟವ ಅಂತ ನಾವು ಕೇಳಬೇಕು. ತಿಳಿಯದೋ ನಿನ್ನಾಟ ನಿಜ, ಆದರೆ ನನ್ನ ಯೋಗ್ಯತೆ ಇದ್ದಷ್ಟು ತಿಳಿಸಿ ನನ್ನನ್ನು ಉದ್ಧಾರ ಮಾಡುವಂತ ದೇವರಲ್ಲಿ ಭಕ್ತಿಯಿಂದ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಯುವಕರು, ಇನ್ನೂ ಮದುವೆಯಾಗದೇ ಇದ್ದವರು ಕೆಲವು ವಿಶೇಷ ಪಾರಾಯಣಗಳನ್ನ, ಜಪಗಳನ್ನ, ಪ್ರದಕ್ಷಿಣೆ ನಮಸ್ಕಾರಗಳನ್ನಾದರೂ ಹಾಕಿ ದೇವರಿಗೆ, ಗುರುಗಳಿಗೆ ಬೇಡಿಕೊಂಡ್ರೆ ಸಾಕು. 10,000 ವರ್ಷ ತಪಶ್ಚರ್ಯ ಮಾಡೋದು ಬೇಕಾಗಿಲ್ಲ. ಸ್ವಲ್ಪ ಆದರೂ ಪುಣ್ಯವನ್ನ ಮಾಡಿ
ಒಳ್ಳೆ ವಿವಾಹದ ಸಂದರ್ಭ. ಎಲ್ಲಿಯೋ ಹಾದಿಯಲ್ಲಿ ಹೋಗ್ತಾ ಇರುವಾಗ ಯಾರನ್ನೋ ನೋಡದೆ, ಎಲ್ಲಿಯೋ ಕಾಲೇಜ್ ಒಳಗೆ ನೋಡದೆ, ಉದ್ಯೋಗದೊಳಗೆ ಜೊತೆಗೆ ಉದ್ಯೋಗ ಮಾಡುವವರು, ಕಾಲೇಜ್ ಒಳಗೆ ಜೊತೆಗೆ ಓದುವವರು, ಅವರನ್ನು ಪ್ರೀತಿ ಮಾಡಿದೆ ಮದುವೆ. ಅದು ಇದಲ್ಲ. ಯಾವ ತರಹದ ಸಂಬಂಧದಿಂದ ಜೀವನದಲ್ಲಿ ಸುಖವಾಗಿರುವುದಕ್ಕೆ ಸಾಧ್ಯ ಇದೆ ಅಂತ ಗುರುಗಳಿಗೆ, ದೇವರಿಗೆ ಗೊತ್ತು. ಅವರು ಅನುಗ್ರಹವನ್ನು ಮಾಡಿ ಎಂತಹ ಸಂಬಂಧವನ್ನ ಹೆಣೀತಾರೆ, ಅದು ಶಾಶ್ವತ, ಅದು ಸ್ಥಿರ, ಅದು ಮಂಗಲ. ಅಂತಹ ಒಳ್ಳೆಯ ಸಂಬಂಧ ಆಗಲಿ ಎನ್ನುವ ದೃಷ್ಟಿಯಲ್ಲಿ ಗಂಡು ಹೆಣ್ಣು ಇಬ್ಬರು, ಒಳ್ಳೆಯ ಗಂಡು ಸಿಗುವುದಕ್ಕೆ ಹೆಣ್ಣು, ಒಳ್ಳೆಯ ಹೆಣ್ಣು ಸಿಗಬೇಕು ಅಂತ ಗಂಡು, ಇಬ್ಬರೂ ಕೂಡ ವಿಶೇಷವಾಗಿ ಜಪ ಪಾರಾಯಣಾದಿಗಳಿಂದ, ಸೇವೆ ಶುಶ್ರೂಷೆಗಳಿಂದ ಪುಣ್ಯವನ್ನ ಸಂಪಾದನೆ ಮಾಡಿ, ಉತ್ತಮರಾದ ವಿದ್ವಾಂಸರಿಂದ, ಜ್ಯೋತಿಷಿಗಳಿಂದ ಎಲ್ಲವನ್ನ ತಿಳಿದುಕೊಂಡು ಯೋಗ್ಯವಾದ ಸಂಬಂಧವನ್ನ ಮಾಡಿಕೊಳ್ಳಬೇಕೇ ಹೊರತು ಕಂಡಂತೆ ಸಂಬಂಧವನ್ನ ಮಾಡಿಕೊಳ್ಳಬಾರದು. ಅದರಿಂದಾದ ಅನಾಹುತಗಳು ಎಷ್ಟು ಅಂತನ್ನುವುದಕ್ಕೆ ಲಿಸ್ಟು ನಮಗಿಂತಲೂ ಹೆಚ್ಚು ನಿಮಗೆ ಗೊತ್ತು. ನೀವೇ ಸಪ್ತಾಹ ಮಾಡಿದರೆ ಚೆನ್ನಾಗಿ ಮಾಡ್ತೀರಾ ಅದರ ಬಗ್ಗೆ. ಆ ತರಹದ ಘೋರವಾದ ಪರಿಸ್ಥಿತಿ ಕಲಿಯುಗದಲ್ಲಿ ಬಂದಿದೆ. ಅದು ಬರಬಾರದು ಅನ್ನುವ ಸಂದೇಶವನ್ನು ಶ್ರೀಮದ್ ಭಾಗವತ ಕೊಡ್ತಾ ಇದೆ. ಯಾವ ವಿಷಯದಲ್ಲಿ ಒಬ್ಬರಲ್ಲಿ ನಾವು ಮಾತ್ಸರ್ಯ ಮಾಡ್ತೇವೋ ನಮಗೇನಿರುತ್ತೆ ಅಂದ್ರೆ, ಮಾತ್ಸರ್ಯ ಅಂದ್ರೆ ಅವನು ನನ್ನ ವಶ ಅಲ್ಲ, ನನಗಿಂತಲೂ ಹೆಚ್ಚಿನ ಜ್ಞಾನ ಇದೆ, ಹೆಚ್ಚಿನ ಐಶ್ವರ್ಯ ಇದೆ, ಹೆಚ್ಚಿನ ಅಧಿಕಾರ ಇದೆ, ನನ್ನ ಕೈ ಕೆಳಗಿಲ್ಲ, ನಾನು ಹೇಳಿದಂತೆ ಕೇಳಿಕೊಂಡು ಅವನಿಗೆ ಬಿದ್ದಿರಬೇಕು, ಹಾಗಿಲ್ಲ ಅನ್ನುವುದಕ್ಕೆ ಮನಸ್ಸಿನಲ್ಲಿ ಒಂದು ಕಸಿವಿಸಿ, ಅದೇ ಮಾತ್ಸರ್ಯ. ಆ ಮಾತ್ಸರ್ಯ ಯಾವ ವಿಷಯದಲ್ಲಿ ನಾವು ಮಾಡ್ತೇವೆ, ನಮಗಿನ್ನೂ ಬಹಳ ಬರಬೇಕು ಅಂತ ನಮಗೆ ಅಪೇಕ್ಷೆ ಇರುತ್ತೆ, ಆದರೆ ಇದ್ದದ್ದು ಹೋಗತ್ತೆ ಅಂತಾರೆ. ಅವನಿಗೆ ನನಗಿಂತಲೂ ಹೆಚ್ಚು ಜ್ಞಾನ ಇದೆ ಎನ್ನುವುದಕ್ಕೆ ನಾನು ಮಾತ್ಸರ್ಯ ಮಾಡಿದರೆ ನನಗಿರೋ ಜ್ಞಾನನೂ ಹೋಗುತ್ತೆ. ಅವನಿಗೆ ಬಹಳ ಐಶ್ವರ್ಯ ಇದೆ ಅಂತ ಒಬ್ಬ ಸಜ್ಜನನ ಮೇಲೆ ನಾನು ಮಾತ್ಸರ್ಯ ಮಾಡಿದರೆ ಇರೋ ಐಶ್ವರ್ಯವೂ ಹೋಗತ್ತೆ.